ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ನಾನು ತಮ್ಮರಸನಹಳ್ಳಿ ಅಂತ ಹೇಳ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡು ಯಲಹಂಕ ತಾಲೂಕು ಬರುತ್ತೆ. ಫುಲ್ ಡೀಟೇಲ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಬನ್ನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗಿದೆ. ನೋಡಿ, ವರ್ಕೆಲ್ಲ ಹಾಕಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಫುಲ್ ವರ್ಕ್ ಆಗಿದೆ. ಮತ್ತು ಸ್ಟೆಪ್ಸ್ ನೋಡ್ತಿರ್ಬೋದು. ಸ್ಟೆಪ್ಸು ಸೇಮ್ ಅಡ್ಜಸ್ಟಲ್ಲೆಲ್ಲ ಸೇಮ್ ಇದೇ ಥರ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಹತ್ತಲಿಕ್ಕೆ ಇಳಿಲಿಕ್ಕೆ ಹೈಟ್ ಇಲ್ಲ, ಅಗಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತೆ ಬನ್ನಿ, ಇಲ್ಲಿ ನಿಮಗೆ ಪವರ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. 16 ಮನೆ, ಒಂದು ಬಿಲ್ಡಿಂಗಲ್ಲಿ 16 ಮನೆ ಬರುತ್ತೆ. ಟೋಟಲ್ ಇಲ್ಲಿ 44 ಬಿಲ್ಡಿಂಗ್ ಇದೆ. 16 ಮನೆ ಅಂದರೆ 705 ಮನೆ ಬರುತ್ತೆ ಟೋಟಲ್ ಆಗಿ. ಬನ್ನಿ, ಒಳಗಡೆ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಒಳಗಡೆ ಜಾಗ ನಿಮಗೆ 1 BHK ಅಂತ ಹೇಳ್ಬಿಟ್ಟು. 450 ಸ್ಕ್ವೇರ್ ಫೀಟ್ ಬರುತ್ತೆ. 450 ಸ್ಕ್ವೇರ್ ಫೀಟ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದು ಹಾಲು, ಕಿಚನು, ಟಾಯ್ಲೆಟು, ಒಂದು ಸಿಂಗಲ್ ಬೆಡ್ರೂಮು ಇಷ್ಟು ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಪೇಂಟಿಂಗ್ ಎಲ್ಲ ಆಗಿದೆ. ಮತ್ತು ಒಂದು ಸ್ಲ್ಯಾಬು, ಸಿಂಕ್ ಒಂದು ಇಡಬೇಕಷ್ಟೇ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಜಾಗ. ಸೇಮ್ ಎಲ್ಲ ಸೇಫ್ ಫ್ಲಾಟ್ಸು ಒಂದೇ ಥರ ಇದೆ. ಬಟ್ ಯಾವ್ಯಾವುದು ವರ್ಕ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಇದು ಬಚ್ಚಿನ ಮನೆ. ಒಂದು ಸಿಂಕ್ ಇಟ್ಟಿದ್ದಾರೆ. ಬಚ್ಚಿನ ಮನೆಗೆ 2 ಟ್ಯಾಪ್ ಕೊಟ್ಟಿದ್ದಾರೆ. ಮತ್ತು ಇದು ಟಾಯ್ಲೆಟು ಅಷ್ಟೇ. ನೋಡಿ, ನೀಟಾಗಿ ಮಾಡಿದ್ದಾರೆ. ಟೋಟಲ್ ನಿಮಗೆ 5 ಬೋರೇನೋ ಬರುತ್ತೆ. ಇಲ್ಲಿ 5 ಬೋರು. ಆಲ್ರೆಡಿ 3 ಬೋರ್ ಹಾಕ್ಸಿದ್ದಾರೆ. ಇನ್ನು 2 ಬೋರ್ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಹಾಕ್ತಾರಂತೆ. ಹಾಗಾಗಿ ನೀರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ 3 ಬೋರಲ್ಲೂ ಚೆನ್ನಾಗಿ ನೀರು ಬಂದಿದೆ ಅಂತೆ. ನೋಡ್ತಾ ಇರ್ಬೋದು. ಇದು ಸ್ಟೋರೇಜ್ ಇದೆ. ನೀವು ಬೇಕಂದರೆ ವಾಟರ್ ಮಾಡಿಸ್ಕೋಬೋದು. ಟೋಟಲ್ ನಿಮಗೆ 705 ಮನೆ ಬರುತ್ತೆ ಟೋಟಲ್. ನಿಮಗೆ ತುಂಬ ಚೆನ್ನಾಗಿದೆ ಲೇಔಟು. ಯಾರಿಗಾದ್ರೂ ಬೇಕಂದರೆ ಒಂದ್ಸಲ ವಿಸಿಟ್ ಮಾಡಿ. ಇನ್ನು ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಂಗೆ ತುಂಬ ಮೆಸೇಜಸ್ ಬರುತ್ತೆ, ಮೇಡಮ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳಿ. ಇದಕ್ಕೆ ತುಂಬ ಏನಿಲ್ಲ. BPL ಕಾರ್ಡ್ ಇರಬೇಕು ಮೇಯ್ನ್ಲಿ, ಆಧಾರ್ ಕಾರ್ಡು, ವೋಟರ್ ID, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತು ನಿಮಗೆ ಬ್ಯಾಂಕ್ ಅಕೌಂಟ್ ಇರಬೇಕು. ವಾಸ ದೃಢೀಕರಣ ಪತ್ರ. ನಾವು 5 ವರ್ಷದಿಂದ ಇಲ್ಲೇ ಇದ್ದೀವಿ, ಈ ಜಾಗದಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು, ಬೆಂಗಳೂರಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ವಾಸ ದೃಢೀಕರಣ ಪತ್ರ. ಇಷ್ಟನ್ನ ತಗೊಂಡೋಗಿ ನೀವು ಸೈಬರ್ ಸೆಂಟರಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ವೆಬ್ಸೈಟಲ್ಲೇ ಅಪ್ಲೋಡ್ ಮಾಡ್ಬೋದು. ಬಟ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಹೋಗಿ ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡಿ. ನನಗಲ್ಲೂ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದರೆ ನೀವು ಕಾವೇರಿ ಭವನ್ 9th ಫ್ಲೋರಲ್ಲಿ RGSCL ಆಫೀಸ್ ಇದೆ. ನೀವು ಅಲ್ಲೋಗಿ ಡೀಟೇಲಾಗಿ ಅವರು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೇಳ್ತಾರೆ. ಹಾಗಾಗಿ ಈ ಲೇಔಟ್ ಅಂತೂ ನೋಡಲಿಕ್ಕೆ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದಲೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊರಗಡೆಯಿಂದ ನೋಡಲಿಕ್ಕೂ ಸಕ್ಕತ್ತಾಗಿದೆ. ಇದು ಬಂದು ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ತಮ್ಮರಸನಹಳ್ಳಿ ಅಂತ ಹೇಳ್ಬಿಟ್ಟು. ನನಗೆ ಯಲಹಂಕದ್ದು ಇನ್ನೂ ತುಂಬ ವೀಡಿಯೋಸ್ ಇದೆ, 4-5 ವೀಡಿಯೋಸ್ ಇದೆ. ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ನಂದು ಈವೆಂಟ್ ಇರೋದ್ರಿಂದ, ಇವಾಗ ಸ್ವಲ್ಪ ಹಬ್ಬದ ಬ್ಯುಸಿ ಇರೋದ್ರಿಂದ ಈವೆಂಟ್ನೆಲ್ಲ ಮುಗಿಸ್ಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವ ಕಡೆ ಗೊತ್ತಿದೆ, ನೀವು ಯಾವ ಕಡೆ ಅಪ್ಲೈ ಮಾಡಿದ್ದೀರಾ, ಪ್ಲೀಸ್ ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ, ಈ ಕಡೆ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ಆ ಕಡೆ ನಾನು ವೀಡಿಯೋಸ್ನ ಮಾಡ್ತೀನಿ. ಯಲಹಂಕ ತುಂಬ ಜನ ಕೇಳಿದರು. ಹಾಗಾಗಿ ಯಲಹಂಕ ಸೈಡು ತುಂಬ ಲೇಔಟ್ಸ್ಗಳಿದೆ. ಯಾಕಂದರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ತುಂಬ ದೊಡ್ಡದಿರೋದ್ರಿಂದ ಯಲಹಂಕದ ಇದರಲ್ಲಿ ತುಂಬ ಲೇಔಟ್ಗಳಾಗಿದೆ. ಬಟ್ ನಾನು ಎಲ್ಲನೂ ಶೂಟ್ ಮಾಡಿದ್ದೀನಿ, 4-5. ಅದನ್ನು ನಾನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ಇಲ್ಲೊಬ್ಬರು ಮೇಸ್ತ್ರಿ ಹೊರಗಡೆ ಇದ್ದರು, ಕೆಲಸ ಮಾಡಿಸ್ತಾಯಿದ್ರು. ಸೊ ಅವ್ರು ಕೂಡ ಸಿಕ್ಕಿದ್ರು. ಅವ್ರನ್ನು ಕೂಡ ಸ್ವಲ್ಪ ಮಾತಾಡಿಸ್ದೆ ನಾನು. ಅವರು ಇರೋ ವಿಷಯ ಅಂದರೆ ಯಾವ ಥರ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ ಅಂತೇಳಿ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ನೋಡ್ಬೋದು. ನೆಕ್ಸ್ಟು ಯಾರೋ ಸ್ಕಿಪ್ ಮಾಡ್ದೆಲ್ಲ ನೋಡಿ, ಲಾಸ್ಟಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ತುಂಬ ಜನ ಕಮೆಂಟ್ ಹಾಕ್ತಿದ್ರು, ಲೋ ಕ್ವಾಲಿಟಿದು ಹಾಕಿದ್ದಾರೆ ಹಾಗೆ ಹೀಗೆ ಅಂತ. ಸರ್ 8 ಲಕ್ಷ 9 ಲಕ್ಷಕ್ಕೆ ಏನು ಕೊಡ್ತಾರೆ ಸರ್ ಬೆಂಗಳೂರಲ್ಲಿ? ಒಂದು ಸೈಟ್ ಬರುತ್ತಾ? ಹೋಗಲಿ, ಒಂದು ಲೀಸಿಂಗ್ ಮನೆಯೇ ಬರಲ್ಲ. ಹಾಗಾಗಿ ಒಂದು ಸಲ ಹೋಗಿ ಅಲ್ಲ ಶ್ರೀಮಂತರು ಬೇಡ ಅಪ್ಲೈ ಮಾಡಬೇಡಿ. ಮತ್ತು ಅವ್ರಿಗೆ ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಾವು ದುಡ್ಕೊಂಡು ತಿನ್ನೋರು, ನಮಗೆ 5 ಲಕ್ಷ 8 ಲಕ್ಷ ಎಲ್ಲ ದೊಡ್ಡ ಅಮೌಂಟು. ಆ ಅಮೌಂಟ್ನ ತಗೊಂಡೋಗಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ಅದನ್ನೆಲ್ಲ ನೋಡೇ ಇನ್ವೆಸ್ಟ್ ಮಾಡ್ತೀವಿ.
ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಕ್ವಾಲಿಟಿ ಎಲ್ಲ ನೋಡೇ ನೀವು ಚೆಕ್ ಮಾಡಿನೇ ನೀವು ಅಪ್ಲೈ ಮಾಡ್ಬೋದು. ಬನ್ನಿ ಆ ಸರ್ನ ಮಾತಾಡ್ಸೋಣ ಒಂದ್ಸಲ ಯಾವ ಥರ ಮೆಟೀರಿಯಲ್ ಹಾಕಿದ್ದಾರೆ ಅಂತ. ಅಣ್ಣ ನೀವಿಲ್ಲೇ ಕೆಲಸ ಮಾಡೋದಾ? ನಿಮ್ಮ ಹೆಸರು? ಏನು ಹೇಳ್ತೀರಾ ಅಣ್ಣ ಇದ್ರ ಲೇಔಟ್ ಬಗ್ಗೆ? ಇದು ಫುಲ್ ಹೆವಿ ಕ್ವಾಲಿಟಿ ಇರೋದೇ ಮೆಟೀರಿಯಲ್ ಹಾಕಿದ್ದೀವಿ. ಓಕೆ. 100 ವರ್ಷ ಏನೇ ಆಗಲಿ ನಾವೇ ಇದಿರ್ತೀವಿ, ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ಹೌದು, ತುಂಬ ಜನ ಕೇಳ್ತಿದ್ರು ಕ್ವಾಲಿಟಿ ಹೆಂಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ದೀರಾ? ನಾವು ಕ್ವಾಲಿಟಿ ಚೆಕ್ ಮಾಡೋಕ್ಕಾಗುತ್ತಾ? ಯಾರೇ ಬಂದ್ರೂ ಗುಡ್ ಕ್ವಾಲಿಟಿ ಅಂತಾರೆ ಹೊತ್ತು ಯಾರು ಕಾಮೆಂಟ್ ಇವತ್ತವರೆಗೂ ಮಾಡಿಲ್ಲ. ನೋಡಿ, ನಾನು ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಲೇಔಟ್ ಅಂತ, ಬಟ್ ಕೆಲವು ಜನ ಕಮೆಂಟ್ ಮಾಡ್ತಾರೆ ಸರ್ಕಾರಿ ಜಮೀನು ಸರ್ಕಾರಿ ಕೆಲಸ ಅಲ್ವಾ, ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನು ಕೇಳೋದು ನಿಮ್ಮನ್ನ. ಸರ್ಕಾರಿ ಕೆಲಸ ಆದರೂ ಒಂದೇ, ನಮ್ಮ ಕೆಲಸ ಆದರೂ ಒಂದೇ. ಹೌದು, ನೀಟಾಗಿ ನಮಗೆ ಏನಿದೆ ನಾವು ನೀಟಾಗಿ ಮಾಡಿದ್ದೀವಿ. ಎಷ್ಟು ಮನೆ ಬರುತ್ತಣ್ಣ ಟೋಟಲು? ಇದು 704 ಬರುತ್ತೆ. 704. ಎಷ್ಟು ಟೋಟಲ್ ಎಷ್ಟು ಬಿಲ್ಡಿಂಗ್ ಇದೆ? 44 ಬಿಲ್ಡಿಂಗ್. ಇವಾಗ ಎಷ್ಟು ರೆಡಿ ಆಗಿದೆ ಅಣ್ಣ? ಇವಾಗ 9 ಬಿಲ್ಡಿಂಗ್ ರೆಡಿ ಆಗಿದೆ. ಇನ್ನು ಏನಾರ ಬಿಲ್ ಏನಾರ ಕೊಟ್ಟರೆ ನಮಗೆ ಇನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಬಾಸ್ ಅವರು ಒಂದು ಮಾತು ಹೇಳ್ಬೇಕು. ಓಕೆ, ಅದು ಹೇಳಿದ್ರೆ ಇನ್ನೂ ಒಂದು 15 ಬಿಲ್ಡಿಂಗ್ ರೆಡಿ ಮಾಡಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಮತ್ತು ಅವರು ಹೇಳಿದ್ರು, ಮೇಸ್ತ್ರಿ ಹೇಳಿದ್ರು, ನಾನು ಹೇಳಿದೆ ನಾವು ಯಾರೂ ಬರಲ್ಲ ದುಡ್ಡು ಹಾಕ್ಲಿಕ್ಕೆ, ನಿಮ್ಮ ದುಡ್ಡು, ನಾವು ದುಡ್ದಿರೋ ದುಡ್ಡು ನಮ್ಮ ದುಡ್ಡು, ಅದು ನಾವು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡುಗಳ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ನೀವು ಹೋಗಿ ಅಲ್ಲಿ ವಿಚಾರಿಸಿ ಇನ್ವೆಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಲೇಔಟು, ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಹೋಗಿ ಒಂದ್ಸಲ ವಿಚಾರಿಸ್ಬಿಟ್ಟೆ ನೀವು ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಕೂತ್ಕೊಂಡು ಮಾತಾಡಿ ನಿಮ್ಗೆ ಜಾಗ ಓಕೆನಾ, ಕಂಫರ್ಟಬಲ್ ಆಗಿದೆಯಾ ಅಂತ ಎಲ್ಲ ವಿಚಾರಿಸಿ ನೀವು ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ಮೇಲೆ ನೀವು ಏನು ಮಾಡಲಿಕ್ಕಾಗಲ್ಲ, ಅದು ಅಮೌಂಟು ರಿಟರ್ನ್ ಬರಲ್ಲ ನಿಮಗೆ. ಯಾವುದಾದ್ರೂ ಬೇರೆ ಕಡೆ ತೊಗೋಬೇಕಾಗುತ್ತೆ, ಬಟ್ ಬೇರೆ ಕಡೆನೂ ಅವ್ರು ಕೊಟ್ಟಿದ್ದು ತೊಗೋಬೇಕಾಗುತ್ತೆ. ಹಾಗಾಗಿ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಜಾಗನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ನಾನು ನೋಡಿರೋ ಮಟ್ಟಿಗೆ RGSCLದು ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಜಾಗ ಬಿಟ್ಟು ಎಲ್ಲ ಜಾಗದಲ್ಲೂ ತುಂಬ ಚೆನ್ನಾಗಿರೋ ಮೆಟೀರಿಯಲ್ನೇ ನಾನು ಹಾಕಿದ್ದಾರೆ ಅಂತ ಹೇಳ್ತೀನಿ. ಕೆಲವೊಂದು ಜಾಗದಲ್ಲಿ ಹಾಗೆ ಹಿಂಗೆ ಆಗಿರುತ್ತೆ, ಬಟ್ ಅದನ್ನೆಲ್ಲ ನಾನು ಇದೇ ಜಾಗದಲ್ಲಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಅಲ್ಲಿ ವೀಡಿಯೋ ಮಾಡೂ ಇಲ್ಲ ಬಿಡಿ, ಅಂಥ ಜಾಗಗಳಲ್ಲಿ ನಾನು ವೀಡಿಯೋನೂ ಮಾಡಿಲ್ಲ. ಚೆನ್ನಾಗಿರೋ ಜಾಗದಲ್ಲಿ ಎಲ್ಲ ಜಾಗದಲ್ಲೂ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಇದುವರೆಗೂ ಕೂಡ. ನೆಕ್ಸ್ಟು ಹೋದವರು ಅಂದರೆ ನಾವುಗಳಿಗಿದ್ದರೆ ಅಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ಕೋಬೇಕು. ನಾನು ನಿಮಗೆ ಒಂದು ತೋರಿಸಿದ್ದೆ ದೊಡ್ಡ ನಾಗಮಂಗಲ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಸಿಟಿ ಹತ್ರ, ಅದನ್ನು ಅಸೋಸಿಯೇಷನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಅಕಸ್ಮಾತ್ ಇಲ್ಲಿ ತಗೊಂಡ್ರೆ ಆ ಥರ ಮೇಂಟೆನೆನ್ಸ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಕೆಲಸ ಎಲ್ಲ ನಮ್ಮ ಯಾವ ಲೊಕೇಶನ್ ಬೇಕು ದಯವಿಟ್ಟು ಹೇಳ್ತೀನಿ ಕೇಳಿ. ಬೆಂಗಳೂರು ಸಿಟಿನಲ್ಲ, ಬೆಂಗಳೂರು ಔಟ್ಸ್ಕರ್ಟಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲೇ ಎಲ್ಲ ಮಾಡಿರೋದು. ಯಾವ ಪ್ಲೇಸ್ ಬೇಕು, ಯಾವ ಏರಿಯಾ ಬೇಕು ಅಂತ ಕಮೆಂಟ್ ಮಾಡಿ. ಬೆಂಗಳೂರು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ ಥರ ಕಮೆಂಟ್ ಮಾಡಿ, ನಾನು ಅಲ್ಲಿ ವೀಡಿಯೋಸ್ನ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಈವೆಂಟ್ಸ್ಗಳಿರೋದ್ರಿಂದ ಅದನ್ನು ಎಡಿಟ್ ಮಾಡೋಕ್ಕಾಗಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.